ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ನೂತನ ದೇವಸ್ಥಾನ ಕಟ್ಟಡದ ಭೂಮಿ ಪೂಜಾ ಅದ್ಧೂರಿ ಸಮಾರಂಭ. ಬೆಳ್ಳಿಹಾಳ ಕುಟುಂಬದಿಂದ 58 ಲಕ್ಷ ಮಹಾದಾನ, ಅಭಿನಂದನೆಗಳ ಮಹಾಪೂರ. ಹುನಗುಂದ ನಗರದ NH50 ದಾದ್ಮಿ HP ಪೆಟ್ರೋಲ್ ಪಂಪ್ ಹತ್ತಿರ ರೆಡ್ಡಿ ಸಮಗ್ರ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಶಿವಶರಣೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ನೂತನ ದೇವಸ್ಥಾನ ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮವು ಅದ್ಧೂರಿಯಾಗಿ ನೆರವೇರಿತು. ಹೊನಗುಂದದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್, ಬಾಗಲಕೋಟೆ ಸಂಸದ PC ಗದ್ದಿಗೌಡರ್, ಮಾಜಿ ಸಚಿವ SR ಪಾಟೀಲ್, ಸಂಸ್ಥೆಯ ಅಧ್ಯಕ್ಷ ಚಂದ್ರಶೇಖರ್ ಕಾಮ, ಮಹಾದಾನಿಗಳಾದ ಶಂಕರಪ್ಪ ಬೆಳ್ಳಿಹಾಳ್ ದಂಪತಿಗಳು, ಇಲ್ಕಲಿನ ಗುರುಮಹಂತ ಸ್ವಾಮೀಜಿ, ರೆಡ್ಡಿ ಸಮಾಜದ ಬಂಧುಗಳು ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ತದನಂತರ ವೇದಿಕೆ ಕಾರ್ಯಕ್ರಮವನ್ನ ವೇಮನಾನಂದ ಮಹಾಸ್ವಾಮೀಜಿ, ಬಸವಶ್ರೀ ಸ್ವಾಮೀಜಿಯವರು ಮಹಾಸಾಧ್ವಿ ಮಲ್ಲಮ್ಮ ಮತ್ತು ವೇಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಲಾಯಿತು. ರಾಜ್ಯಸಭಾ ಸದಸ್ಯ ನಾರಾಯಣ ಸಾಬ್ ಭಾಂಡ್ಗೆ, ವಿಧಾನ ಪರಿಷತ್ ಸದಸ್ಯ PH ಪೂಜಾರಿ, ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅದರಂತೆ ದೇವಸ್ಥಾನದ ಭೂಮಿಗೆ ಕಟ್ಟಡ ಮತ್ತು ಮಲ್ಲಮ್ಮನವರ ಮೂರ್ತಿಗೆ ಒಟ್ಟು 58 ಲಕ್ಷ ರೂಪಾಯಿ ದಾನ ಮಾಡಿದ ಶಂಕರಪ್ಪ ಸಂಕಪ್ಪ ಬೆಳ್ಳಿಹಾಳ್ ಮತ್ತು ಗಿರಿಜಾ ಶಂಕರಪ್ಪ ಬೆಳ್ಳಿಹಾಳ್ ದಂಪತಿಗಳಿಗೆ ಗಣ್ಯರು ಮತ್ತು ರೆಡ್ಡಿ ಸಮಾಜ ಸನ್ಮಾನಿಸಿ ಅಭಿನಂದಿಸಿದರು. ಅದರಂತೆ 11 ಲಕ್ಷ ರೂಪಾಯಿ ದಾನ ಮಾಡಿದ ನಾಗಪ್ಪ ಹದ್ದಿ ಮತ್ತು ನೀಲಾವತಿ ಹದ್ದಿ ಅವರಿಗೂ ರೆಡ್ಡಿ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ಕೆ ಶ್ರಮಿಸಿದ ಸಮಗ್ರ ರೆಡ್ಡಿ ಸಮಗ್ರ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಚಂದ್ರಶೇಖರ್ ಕಾಮ ದಂಪತಿಗಳಿಗೂ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹುನಗುಂದ ನಗರದ ವಿವಿಧ ಸಮಾಜದ ಗಣ್ಯರು, ರೆಡ್ಡಿ ಸಮಗ್ರ ಅಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು, ರೆಡ್ಡಿ ಸಮಾಜದ ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೆಳ ಸಮುದಾಯಗಳನ್ನ ರೆಡ್ಡಿ ಸಮಾಜ ಮೇಲೆತ್ತಬೇಕು ಎಂದ ದೊಡ್ಡನಗೌಡ ಪಾಟೀಲ್. ಇವತ್ತಿಗೂ ಕೂಡ ಆಗಲೇ SR ಪಾಟೀಲ್ ಹೇಳಿದಾಗೆ, ಆಮೇಲೆ PH ಪೂಜಾರಿ ಅವರು ಹೇಳಿದಾಗೆ, ಇವತ್ತಿಗೂ ಕೂಡ ಹಲವಾರು ಕುಟುಂಬಗಳಲ್ಲಿ ಇವತ್ತಿಗೂ ಕೂಡ ನಮ್ಮ ಮಲ್ಲಮ್ಮನವರು ಇದ್ದಾರೆ, ಇಲ್ಲ ಅಂತಿಲ್ಲ. ಯಾಕಂದ್ರೆ ಎಲ್ಲಿ ಅತ್ತಿ ನಾಂದಿಯವ್ರ ಕಿರಿಕಿರಿ ಇರುತ್ತಾ ಅಲ್ಲಿ ಮಲ್ಲ ಮದಳಂತ ತಿಳ್ಕೋಬೇಕು. ಯಾರು ಎಂಥ ಪರಿಸ್ಥಿತಿಯಲ್ಲಿಯೂ ಕೂಡ ತಮ್ಮ ಮನೆತನದ ಗೌರವವನ್ನು ಕಾಪಾಡಿಕೊಂಡು, ಮನೆಯಲ್ಲಿ ಏನೇ ಕಿರುಕುಳ ಇದ್ರೂ ಅದನ್ನು ತಡ್ಕೊಂಡು ಸಹನೆಯಿಂದ ಏನು ಇವತ್ತು ಬಾಳ್ವೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನಮ್ಮ ಎಲ್ಲಕ್ಕೂ ಬರೀ ರೆಡ್ಡಿ ಜಾತಿಯಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಜಾತಿಯಲ್ಲಿ, ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರದಲ್ಲಿರ್ಬೋದು, ಎಲ್ಲ ಕಡೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬ ಮನೆಯಲ್ಲಿ ಮಲ್ಲಮ್ಮನವರು ಇದ್ದಾರೆ ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ನಮ್ಮ ರೆಡ್ಡಿ ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇವತ್ತು ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಏನು ಕಾರಣ? ಮಾದಾನಿಗಳಿದ್ರು ಅವ್ರು ಕೊಡ್ತಾರೆ. ಆದರೆ ಇದನ್ನು ಮಾಡಬೇಕಾದ್ರೆ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವು ಮಾಡ್ತೀವಿ ಅನ್ನೋ ಒಂದು ಛಲದಿಂದ ನಿಂತಾಗ ಮಾತ್ರ ಇಂಥ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಇದೇ ರೀತಿ ಒಗ್ಗಟ್ಟಿನಿಂದ ಬರೀ ಇದೊಂದು ದೇವಸ್ಥಾನ ಕಟ್ಟೋದಷ್ಟೇ ಗುರಿ ಅಲ್ಲ, ಶಿಕ್ಷಣ ಸಂಸ್ಥೆಯನ್ನು ಕೂಡ ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಸಮಾಜ ಬಂಧುಗಳಲ್ಲಿ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. ರೆಡ್ಡಿ ಕುಲದ ಒಂದು ವಿಶಿಷ್ಟತೆ ಏನಂದ್ರೆ ಎಲ್ಲರೊಡನಾಡಿ ಎಲ್ಲರೊಡಗೂಡಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರತೀತಿ ಆ ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮ ಇಲ್ಲಿಂದಲೂ ಕೂಡ ಆಕೆ ಆಶೀರ್ವಾದದಿಂದ ಹಾಕಿಕೊಟ್ಟು ಬಂದಿದ್ದಾಳೆ. ಈಗಾಗಲೇ ಪೂಜಾರಿ ಸಾಹೇಬ್ರು ಹೇಳಿದಾಗೆ ಹಾಗೂ ನಮ್ಮ ಸರ್ನಾಯ್ಕ ಸಾಹೇಬ್ರು ಹೇಳಿದಾಗೆ, ಎಲ್ಲಿ ರೆಡ್ಡಿಯ ಒಂದು ಕುಟುಂಬ ಇದ್ರು ಸಾಕು, ಅವ್ರ ಜೊತೆಯಲ್ಲಿ ನೂರಾರು ಜನ ಪ್ರೀತಿ ವಿಶ್ವಾಸ ಗೌರವದಿಂದ ಇರ್ತಾರೆ. ಮತ್ತು ವಿಶೇಷವಾದಂಥ ಒಂದು
ಏನಂದರೆ ಎಲ್ಲರ ಸುಖ ದುಃಖಗಳಲ್ಲಿಯೂ ಕೂಡ ಭಾಗವಹಿಸ್ತಕ್ಕಂಥ ಒಂದು ಮನೋಭಾವ ನಮ್ಮ ಸಮಾಜಕ್ಕೆ ಇರೋದ್ರಿಂದ ಇದನ್ನು ಯಾವತ್ತೂ ಕೂಡ ಇಲ್ಲಿಗೆ ನಿಲ್ಲಿಸಲಾರ್ದಾನೆ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಸಹಕಾರ ಕೊಡ್ತಕ್ಕಂಥ ಮನೋಭಾವವನ್ನು ನಮ್ಮ ಯುವಕರು ತಾಯಂದ್ರೆ ಎಲ್ಲರೂ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಿಕೊಳ್ಳಿಕ್ಕೆ ಇಚ್ಛಪಡ್ತೇನೆ. ಅವರಿವರೆನ್ನದೆ ಇವನಾರವ ಎನ್ನದೆ ಇವ ನಮ್ಮವ ಅಂತೇಳಿ ಬೇರೆ ಸಮಾಜದ ಎಲ್ಲರನ್ನೂ ಕೂಡ ಯಾರು ಸಂಕಷ್ಟದಲ್ಲಿರ್ತಾರೆ ವಿಶೇಷವಾಗಿ ಅಂಥವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಸಮಾಜ ಬಂಧುಗಳು ಮಾಡಬೇಕು ಅನ್ನೋ ಒಂದು ವಿನಂತಿಯನ್ನು ಈ ವೇದಿಕೆ ಮುಖಾಂತರ ಹೇಳಬಯಸ್ತಾ ಮಲ್ಲಮ್ಮ ಸ್ತ್ರೀ ಕುಲದ ಅನಗ್ನ್ಯ ರತ್ನ. ಎಸ್ಆರ್ ಪಾಟೀಲ್ ಹೆಮ್ಮೆಯ ಮಾತು. ಬಹುತರವಾಗಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಒಂದು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಆಗಲಿ, ಮಹಾತತ್ವಜ್ಞಾನಿ ಹೇಮರ ಮಂದಿರ ಕಟ್ಟಿಸ್ಬೇಕಾದ್ರೆ ಕನಿಷ್ಠ ಸಾವಿರಾರು ಜನ ಅದರಾಗ ತಮ್ಮದೇ ಆದಂಥ ಕೊಡುಗೆ ಕೊಟ್ಟದನ್ನು ನಾನು ನೋಡೀನಿ. ಆದರೆ ಇವತ್ತು ಹುಣಗುಂದದಲ್ಲಿ ನಡೆಯುವಂಥ ವಿಶೇಷತೆ ಏನಂದರೆ ಬೆಳ್ಳಿಯಾಳ್ ದಂಪತಿಗಳೇ ನೀವು ಯಾರೂ 10 ಪೈಸೆ ಕೊಡೋದು ಬೇಡಪ್ಪ ಮಾರ್ಯಾರೆ, ನಾನು ಸ್ವಂತ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಮಂದಿರ ನಿರ್ಮಾಣ ಅಷ್ಟೇ ಅಲ್ಲ, ಮೂರ್ತಿ ಪ್ರತಿಷ್ಠಾಪನೆ ಅಷ್ಟೇ ಅಲ್ಲ, ಈ ನಿಮ್ಮ 1 ಎಕರೆ 28 ಗುಂಟೆ ಜಮೀನಿಯನ್ನು ನಮ್ಮ ಕಾಮವರು ಅವರ ಗುಂಪಿನವರು ಕೈಗೆತ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಹಗರಾಗಿಲ್ಲ ಅಂತೇಳಿ ಅದಕ್ಕೂ ಕೂಡ ಹಣ ನೀಡಿದ್ದಾರೆ. ಬಹುತರವಾಗಿ ನಾ ಎಷ್ಟು ಕಾರ್ಯಕ್ರಮ ನೋಡೀನಿ. ಒಬ್ಬರ ಮಂದಿರ ಕಟ್ಟಿಸಿದವ್ರು ಯಾರು ಇದ್ದಾರೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದಯಾ ದಂಪತಿಗಳು ಅಂತ ಹೇಳ್ಬೋದು. ನನಗೆ ನೋಡ್ರಿ, ಅವರು 96 ಇಳಿ ವಯಸ್ಸಿನಲ್ಲಿ ತಮ್ಮ ಪತ್ನಿ ಸಮೇತರಾಗಿ ಇವತ್ತು ಬಂದಿದ್ದಾರಲ್ಲ, ಅವ್ರ ದರ್ಶನ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇಂಥ ದಾನಿಗಳು ಸಮಾಜದಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೆ ಇವತ್ತು ಬೆಳ್ಳಿಯಾಳ್ ದಂಪತಿಗಳೇ ಈ ಕಾರ್ಯಕ್ರಮದ ರೂವಾರಿಗಳು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು. ಅವ್ರದೇ ಈ ಕಾರ್ಯಕ್ರಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಒಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ. ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ, ಮೂರ್ತಿ ಪ್ರತಿಷ್ಠಾಪನೆ ಎಲ್ಲವನ್ನು ನಾವು ಮಾಡ್ತೇವೆ. ಆದರೆ ಆ ಮಲ್ಲಮ್ಮನ ಆದರ್ಶಗಳನ್ನು, ವಿಚಾರಗಳನ್ನು ನಾವು ನಿಜವಾಗಲೂ ಬದುಕಿನಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಈ ಕಾರ್ಯಕ್ರಮ ಇಷ್ಟು ಶ್ರಮಪಟ್ಟು ಕಷ್ಟಪಟ್ಟು ಇವತ್ತೇನು ಆಡಳಿತ ಮಂಡಳಿ ಸದಸ್ಯರಲ್ಲ ಕಾಮ ಅವರ ನೇತೃತ್ವದಾಗ ಅವರ ಶ್ರಮ ಸಾರ್ಥಕ ಆಗ. ನಾವು ಮಂದಿರ ಕಟ್ಟಿ ಮಲ್ಲಮ್ಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಜಯ ಅಂದ್ರೆ ಆಗುವುದಿಲ್ಲ. ಆದರೆ ಇವತ್ತು ನೀವು ಎದಿರಲ್ಲ, ಎಲ್ಲ ಮಣ್ತನದ ಜವಾಬ್ದಾರಿನ ನಿಮ್ಮಾಗ. ನೀವು ಕರೆಕ್ಟ್ ಇದ್ರೆ ನಾವು ಕರೆಕ್ಟ್ ಇರ್ತೇವೆ. ಮಲ್ಲಮ್ಮನ ಆಚಾರ ವಿಚಾರ ಆದರ್ಶಗಳನ್ನು ನೀವು ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಇವತ್ತು ಹುಣಗುಂದ ತಾಲೂಕಿನಲ್ಲಿ ಹೊಸ ಮನ್ವಂತರ ಪ್ರಾರಂಭ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳ್ತೇವೆ. ಭಾಳ ಕಡೆ ನಾವು ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತೇವೆ, ಮಂದಿರ ಕಟ್ತೇವೆ, ಮೂರ್ತಿ ಸ್ಥಾಪನೆ ಮಾಡ್ತೇವೆ. ಎಲ್ಲೆಲ್ಲೋ ಕ್ರಾಸ್ ಬಂದಲ್ಲಿ, ಸರ್ಕಲ್ ಬಂದಲ್ಲಿ ಮೂರ್ತಿಗಳನ್ನು ಸ್ಥಾಪನೆ ಮಾಡ್ತೇವೆ. ಆ ಮೂರ್ತಿಗಳು ಸ್ಥಾಪನೆ ಮಾಡುವ ಉದ್ದೇಶ ಏನಂದ್ರೆ ಅವರ ಆದರ್ಶಗಳನ್ನು, ಅವರ ವಿಚಾರಗಳನ್ನು ನಾವು ಬದುಕಿನಲ್ಲಿ ಸ್ವಲ್ಪ ಆದರೂ ಅಳವಡಿಸ್ಕೊಂಡಿದ್ದೆ ಆದರೆ ಅದು ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮಲ್ಲಮ್ಮ ಕೇವಲ ರೆಡ್ಡಿ ಸಮುದಾಯಕ್ಕೆ ಸೀಮಿತ ಅಂತ ಹೇಳಿದ್ರೆ ಬಹಳ ತಪ್ಪು. ಬೇಕಾದ ಸಮುದಾಯದಾಗ ಕೇಳ್ರಿ, ಒಳ್ಳೆ ಗೃಹಿಣಿ ಇದ್ರೆ, ಒಳ್ಳೆ ಹೆಣ್ಮಗಳಿದ್ರೆ ನೋಡ್ರಿ, ಟೇಟ್ ಮಲ್ಲಮ್ಮನಂಗೆ ಅದಾಳ ಅಂತಾರೆ. ಅಂದ್ರೆ ಮಲ್ಲಮ್ಮ ಇಡೀ ಸ್ತ್ರೀ ಕುಲದ ಅನರ್ಘ್ಯ ರತ್ನ. ಅನೇಕ ಕಷ್ಟ ಕಾರ್ಪಣ್ಯ ನಮ್ಮ ಸಹೋದರಿ ಹೇಳಿದ್ರಲ್ಲ, ಧೈರ್ಯಕ್ಕೆ, ಸಹನೆಗೆ, ಭಕ್ತಿಗೆ ಇನ್ನೊಂದು ಹೆಸರು ಅಂದ್ರೆ ಮಲ್ಲಮ್ಮ ಅಂತೇಳಿ ನಮ್ಮ ಸಹೋದರಿ ಇಲ್ಲಿ ಆಂಕರಿಂಗ್ ಮಾಡೋರು ಹೇಳಿದರು. ಕಾರಣ 100% ಸತ್ಯವಾದಂಥ ಮಾತು ಆ ತಂಗಿ ಹೇಳಿದ್ದಾರೆ. ಅದಕ್ಕೆ ಆ ಮಲ್ಲಮ್ಮನ ಎಲ್ಲ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳೋದು ಬಹಳ ಮಹತ್ವ ಇದೆ. ಮಲ್ಲಮ್ಮ ಹೆಂಗೆ ಬದುಕು ಸಾಕಿದ್ರು, ಎಷ್ಟು ಕಷ್ಟ, ಎಲ್ಲ ಮನೆಯಾಗೂ ಕಷ್ಟಗಳು ತೊಂದರೆಗಳು ಇರ್ತಾವ. ಯಾವ ಮನೆ, ಎಲ್ಲರ ಮನೆ ದ್ವಾಸೆ ತೂತನೇ ಇರ್ತಾವ. ಮತ್ತೆ ನಮ್ಮ ಮನ್ಯಾಗ ಏನೂ ಇಲ್ಲ ಅಂತ ಯಾವ ಹೇಳಿದ್ರು ಯಾರು ನಂಬುದಿಲ್ಲ. ಈಗ ಅಂಥದ್ರ ಮಧ್ಯದಲ್ಲಿ ಒಬ್ಬ ಆದರ್ಶ ಗೃಹಿಣಿಯಾಗಿ ಮನೆತನವನ್ನು ನಡೆಸುವುದರ ಜೊತೆಗೆ ಇಡೀ ಶತಮಾನಗಳಿಂದ ಅವರ ನಾವು ನೆನಪಿಸುವಂತ ಇವತ್ತು ಕಾರ್ಯಕ್ರಮ ಏನು ನಡೀತಾ ಇದೆ, ಇದು ನಿಜವಾಗಲೂ ಮಲ್ಲಮ್ಮನೇ ಸಾಧ್ಯ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಆ ಒಂದು ಇಲ್ಲಿ ದೊಡ್ಡದಾದಂಥ ಬೃಹತ್ ಸಮುದಾಯ ಭವನ ಕಟ್ಟಿಸುವಂಥ ವಿಚಾರದಲ್ಲಿ, ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸುವಂಥ ವಿಚಾರದಲ್ಲಿ ಅವಾಗ ನಾವು ನಿಮ್ಮ ಜೊತೆ ಇರ್ತೇವೆ. ಇವತ್ತು ಹಂಗೆ ಖಾಲಿ ಬಂದು ಹಂಗೆ ವಾದ್ರ ಅಂತ ಅನ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಮುಂದಿನ ಎಜುಕೇಶನ್, ಒಂದು ಬೃಹತ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡುವಾಗಲಿ, ಒಂದು ಬೃಹತ್ ಸಮುದಾಯ ಭವನ ಜಿಲ್ಲಾದಾಗನೇ ಒಂದು ದೊಡ್ಡನಗೌಡ ಸಾಹೇಬ್ರ
ಎಲ್ಲರ್ಕಿಂತ ನಿಮ್ದ ಒಂದು ಶ್ರೇಷ್ಠ ಆಗಿ ನೀವು ಮಾಡಿ ಬಾಗಲಕೋಟೆ ಕಟ್ಟಾರಲ್ಲ ಅದಕ್ಕಿಂತ ಜೋರದಾರ ನೀವು ಕಟ್ಟ್ರಿ. ನೀವೇನು ಎಲ್ಲ ಗ್ರಾನೈಟ್ ಮಂದಿ ಅದ್ರಿ ನೀವು ನಮ್ಮಂಗಲ್ಲ ನೀವು. ಯಾಕ್ರಿ ಅದಕ್ಕೆ ಅಂತ ಒಂದು ಮಹತ್ವದ ಸಮುದಾಯ ಭವನ ಕೇವಲ ಲಗ್ನಕ್ಕೆ ಸೀಮಿತ ಆಗಬಾರ್ದು. ಸಮುದಾಯ ಭವನ 12 ತಿಂಗಳ ಅಲ್ಲಿ ಚಟುವಟಿಕೆಗಳು ನಡೆಯುವಂತ ಒಂದು ಸಮುದಾಯ, ಎಂಟರ್ಟೈನ್ಮೆಂಟ್ ಆಗಲಿ, ಶಾಪಿಂಗ್ ಕಾಂಪ್ಲೆಕ್ಸ್ ಆಗಲಿ, 12 ತಿಂಗಳ ಕಾಯಮಾಗಿ ನಡೆಯುವಂತ ಮಹತ್ವದ ಒಂದು ಸಮುದಾಯ ಭವನ ಮತ್ತು ಅದ್ರ ಜೊತೆಗೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ರಿ. ನಮ್ಗೆ ಏನು ಜವಾಬ್ದಾರಿ ಹೇಳ್ತೀರಿ ಅಷ್ಟು ನಾವು ಸಹಾಯ ಮಾಡ್ತೀವಿ. ಯಾಕಂದ್ರೆ ನನಗಂತೂ ಈ ತಾಲೂಕಿನ ಋಣ ಭಾಳ ಐತಿ. ನನಗೆ ವಿದ್ಯಾಬುದ್ಧಿ ಪಟ್ಟು ತಾಲೂಕು, ನಮ್ಮ ಬೀಗರ ತಾಲೂಕು, ನಾ ಈ ತಾಲೂಕಿನ ಹಳೆಯ ಇದೀನಿ. ನೀವು ಎಷ್ಟು ಜವಾಬ್ದಾರಿ ಹೊರಿಸಿದ್ರು ಹೊರಕ್ಕೆ ನಾ ಗಟ್ಟಿ ಇದೀನಿ. ಮತ್ತು ಲೆಕ್ಕದ ಮ್ಯಾಗೆ ಮಾಡ್ರಾತ್ ಮತ್ತು ನಾನು ಬೀಗರನ್ನ ನಿಕಾಲ್ ಮಾಡಿಟ್ಟಿರಿ. ರೆಡ್ಡಿ ಸಮಾಜದಲ್ಲಿ ಒಗ್ಗಟ್ಟು ಬರಲಿ, ಅಜಯ್ ಕುಮಾರ್ ಸರ್ನಾಯಕ್ ಸಲಹೆ. ಇವತ್ತೇನು ಕಾಮ ಅವರು ಹಾಗೂ ಅವರ ಸಂಘಟನೆ ಎಲ್ಲರೂ ಸೇರಿ ಈ ಒಂದು ಜಾಗವನ್ನು ತೆಗೆದುಕೊಂಡು ಇಲ್ಲಿ ಒಂದು ದೇವಸ್ಥಾನವನ್ನ ಸ್ಥಾಪನೆ ಮಾಡಬೇಕು, ಅದರ ಜೊತೆಗೆ ಒಂದು ಶಾಲೆಯನ್ನು ಕೂಡ ಪ್ರಾರಂಭ ಮಾಡಬೇಕಂತ ಹೇಳಿ ಒಂದು ಕನಸು ಕಂಡಿದ್ದಾರೆ. ಅವ್ರ ಕನಸು ಇವತ್ತು ಸ್ವಲ್ಪ ಮಟ್ಟಿಗೆ ಇವತ್ತು ನನಸಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಜಾಗದಲ್ಲಿ ಇಲ್ಲಿ ಏನು ಈಗ ದೇವಸ್ಥಾನ ನಿರ್ಮಾಣ ಆಗ್ತದೆ, ಕೆಲವೇ ದಿನಗಳಲ್ಲಿ ಆ ದೇವಸ್ಥಾನವನ್ನು ಸಾಧ್ಯದಷ್ಟು ಬೇಗನೆ ಆ ದೇವಸ್ಥಾನವನ್ನ ಕಟ್ಟಡವನ್ನ ಕಾಮಗಾರಿಯನ್ನ ಬೇಗ ಮುಗಿಸಿ ಇದರ ಮುಖಾಂತರ ಇವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ, ಸಮಾಜದ ಎಲ್ಲ ಹಿರಿಯರಿಗೆ ಹಾಗೂ ನನ್ನ ಯುವಕ ಮಿತ್ರರಿಗೆ ಏನಿವತ್ತಿಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತದೆ ಅದರ ಮುಖಾಂತರ ಸಮಾಜದಲ್ಲಿಯೂ ಕೂಡ ಒಂದು ಒಗ್ಗಟ್ಟು ಬರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಆದ್ದರಿಂದ ಏನು ನಮ್ಮಲ್ಲಿ ರೆಡ್ಡಿ ಸಮಾಜದಲ್ಲಿ ಒಳಪಂಗಡಗಳು ಅದಾವಲ್ಲ, ಅವರೆಲ್ಲರೂ ಒಂದಾದ್ರೆ ಒಳ್ಳೆಯದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ನಾವು ನಮ್ಮಲ್ಲಿ ಮಾತಾಡ್ತಾರಲ್ಲ, ನಾವು ಹೇಳ್ತೀವಿ ಎಲ್ಲಿ ಇಬ್ಬರು ರೆಡ್ಡಿಯರು ಇರ್ತಾರ ಅಲ್ಲಿ 3 ಪಕ್ಷ ಇರ್ತಾವಂತ. ಅದಕ್ಕೆ ಆ ರೀತಿ ಆಗೋದು ಬೇಡ. ನಾವು ನೀವು ಎಲ್ಲರೂ ಕೂಡ್ಕೊಂಡು ಸಮಾಜದ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮಿಸೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜಗತ್ತಿನ ಮಹಿಳಾ ಕುಲಕ್ಕೆ ಮಲ್ಲಮ್ಮ ಮಾದರಿ ಎಂದ ಗುರುಮಹಂತ ಶ್ರೀಗಳು. ಈ ಮಹಿಳಾ ಕುಲಕ್ಕೆ ಮಾದರಿ ಅಂತಂದ್ರೆ ಬರೀ ನಮ್ಮ ದೇಶದ ಮಹಿಳಾ ಕುಲ ಅಲ್ಲ, ಇಡೀ ಜಗತ್ತಿನ ಮಹಿಳಾ ಕುಲಕ್ಕೆ ಮಾದರಿ ಅಂದರೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ, ಮಹಾಸಾಧ್ವಿ. ಅದಕ್ಕೆ ಆ ತಾಯಿಯ ಸಹನ ಶಕ್ತಿ, ಆ ತಾಯಿಯ ಮಾತೃ ಹೃದಯ, ಆ ತಾಯಿಯ ಒಂದು ಪಾಸಿಟಿವ್ ಥಿಂಕಿಂಗ್, ಆ ತಾಯಿಯಲ್ಲಿ ಸಕಾರಾತ್ಮಕವಾದಂಥ ಚಿಂತನೆ, ಇದನ್ನೇನು ಮಾಡ್ಬೇಕಂತಂದ್ರೆ ಈ ಮಹಿಳೆಯರಿಗೆ ಏನು ವಿದ್ಯಾರ್ಥಿನಿಯರು ಅಂತ ಏನಿರ್ತಾರಲ್ಲ ಶಾಲಾ ಕಾಲೇಜುಗಳಲ್ಲಿ, ಈ ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಚರಿತ್ರೆಯನ್ನು ಒಂದು ಸಿಲೆಬಸ್ ಅನ್ನಾಗಿ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಅಂದ್ರೆ ತಾಯಂದ್ರ ಮನೆಗೆ ಹೋಗಿ ಇತ್ಲಾಗ ತವ್ರ ಮನೆಯೂ ಬೆಳಗಬೇಕು, ಇತ್ಲಾಗ ಗಂಡನ ಮನೆಯೂ ಬೆಳಗಬೇಕು. ಈಗ ಎಷ್ಟು ಇಡೀ ಜಗತ್ತಿನ ತುಂಬ ಏನಾಗ್ಬಿಟ್ಟೈತೆ ಅಂತಂದ್ರೆ 10 ವರ್ಷ ಕೂಡಿ ಬದುಕಂಗಿಲ್ಲ. ಈಗ ಹಂಗಾಗ್ಬಿಟ್ಟೈತೆ ಜೀವನ ಅನ್ನೋದು. ನಮ್ಮ ದೇಶ ಎಲ್ಲ ಭಾಳ ಚಲೋ, ಭಾಳ ಭಯಂಕರ ಚಲೋ ನಮ್ಮ ದೇಶ. ಯಾವ್ದಾರ ದೇಶದೊಳಗೆ 25 ವರ್ಷ ಗಂಡ ಹೆಂಡತಿ ಕೂಡಿ ಬದುಕು ಮಾಡ್ಯಾರಂದ್ರೆ ಸರ್ಕಾರದವ್ರು ಅವ್ರಿಗೆ ಸನ್ಮಾನ ಮಾಡಕತ್ತಾರೆ. ಆಸ್ಟ್ರೇಲಿಯಾದೊಳಗೆ, ಅಮೇರಿಕಾದೊಳಗೆ, ಇಂಗ್ಲೆಂಡ್ದೊಳಗೆ 25 ವರ್ಷ ಕೂಡಿ ಗಂಡ ಹೆಂಡತಿ ಕೂಡಿ ಅದಾರ ಅಂದ್ರೆ ಅವರಿಗೆ ಸರ್ಕಾರದವ್ರು ಕರೆದು ಸನ್ಮಾನ ಮಾಡಕತ್ತಾರೆ. ಅಂದ್ರೆ ಕೂಡಿ ಬದುಕುವುದೇ ಭಾಳ ಕಷ್ಟ ಆಗೈತಿ. ಅದು ನಮ್ಮ ದೇಶಕ್ಕೂ ಅಂಟ್ಕೊಂಡ್ಬಿಟ್ಟೈತಿ. ಬೆಂಗಳೂರಂತ ನಗರದೊಳಗೆ ಸುಮಾರು 10,000 ಗಟ್ಟಲೆ ಕೇಸ್ ಅದಾವ, ಬರೀ ಡೈವರ್ಸ್ ಕೇಸ್. 1 ವರ್ಷ ಲಗ್ನ ಮಾಡ್ಕೊತಾರೆ, ಮರನೇ ವರ್ಷ ಡೈವರ್ಸ್ ಅಪ್ಲಿಕೇಶನ್ ಹಾಕಿರ್ತಾರೆ. ಹೀಗಾಗಿ ಮಕ್ಕಳು 1-2 ಸಣ್ಣ ಸಣ್ಣ ಕೂಸಾಗಿರ್ತಾವ, ತಾಯಿ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ. ಕೂಸಿನ ಪರಿಸ್ಥಿತಿ ಏನಾಗಬೇಕು ಹೇಳಿ. ಆ ಸಣ್ಣ ಕೂಸನ್ನ ಪರಿಸ್ಥಿತಿ ಎಷ್ಟು ಕಷ್ಟ ಐತೆ ಅಂತಂದ್ರೆ, ಸಣ್ಣ ಕೂಸು ಕರ್ಕೊಂಡು ತಾಯಿ ಹೋಗ್ತಾಳ, ಆ ತಾಯಿ ಮತ್ತೆ ಇನ್ನೊಂದು ಮದುವೆ ಮಾಡ್ಕೊತಾಳ, ಆ ಕೂಸನ್ನ ಆ ಮನುಷ್ಯ ನೋಡ್ಕೋಬೇಕಲ್ಲ. ಇದು ನಮ್ಮ ಬೆಂಗಳೂರು ನಗರದಲ್ಲಿ ಬಂದ್ಬಿಟ್ಟೈತಿ. ಈಗ ಬೆಂಗಳೂರು ನಗರದ ಬಂದ್ಬಿಟ್ಟೈತಿ. ಅದಕ್ಕೆ ಕುಟುಂಬ ವ್ಯವಸ್ಥೆ ಪೂರ್ತಿ ಹಾಳಾಗಕತ್ತೈತಿ. ನಮ್ಮೂರು ನಮ್ಮ ಭಾಗ ಭಾಳ ಚಲೋ, ಇನ್ನೂ ಆ ಪರಿಸ್ಥಿತಿ ನಮ್ಮ ಊರಾಗ ಬಂದಿಲ್ಲ. ಇನ್ನು ಆದ್ರೆ ಬಂದಿಲ್ಲ ಅಂದ್ರೆ ಪಕ್ಕದ ಮನೆ ಬೆಂಕಿ ಹತ್ತೈತೆ ಅಂತ ನಾವು ನಮ್ಮ ಮನೆಗೆ ಬಂದಿಲ್ಲ ಅಂತ ಕುಂಡ್ರಕ್ಕೆ ಬರಂಗಿಲ್ಲ. ಅಲ್ಲಿ ಬೆಂಕಿ ಆರಿಸ್ಬೇಕು ನಾವು, ಅಂದ್ರೆ ನಮ್ಮ ಮನೆ ಪಕ್ಕಕ್ಕೆ ಬರಂಗಿಲ್ಲ. ಅದಕ್ಕಾಗಿ ಇಡೀ ಜಗತ್ತಿನಲ್ಲಿ ಗಂಡ ಮಕ್ಕಳು
ಎಲ್ಲ ಕೂಡು ಕುಟುಂಬ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಒಂದು ಮಾನಸಿಕ ಶಕ್ತಿ ಕೊಡೋದು ಎಲ್ಲಿ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಚರಿತ್ರೆಯಲ್ಲಿ. ಅದಕ್ಕೆ ನಾವು ಏನೇನೋ ಶಾಲೆ ಕಲಿತೇವೆ, ಇಡೀ ಕುಟುಂಬ ವ್ಯವಸ್ಥೆ ಹಾಳಾತಂತಂದ್ರೆ ದೇಶಕ್ಕೆ ದೊಡ್ಡ ಗಂಡಾಂತರ ಐತಿ. ಕುಟುಂಬ ವ್ಯವಸ್ಥೆ ಭದ್ರವಾಗಿರ್ಬೇಕು. ಕುಟುಂಬ ವ್ಯವಸ್ಥೆ ಭದ್ರ ಆಗಿತ್ತಂದ್ರೆ ಆರ್ಥಿಕ ಪರಿಸ್ಥಿತಿ ಭದ್ರವಾಗಿರ್ತೈತಿ, ದೇಶದ ಪರಿಸ್ಥಿತಿ ಭದ್ರವಾಗಿರುತ್ತೆ, ಸಾಮಾಜಿಕ ಪರಿಸ್ಥಿತಿ ಭದ್ರವಾಗಿರ್ತೈತಿ. ಮೂಲ ಕುಟುಂಬನೇ ಮುಖ್ಯ ಕಾರಣ. ಅದಕ್ಕಾಗಿ ಮಕ್ಕಳು ಬೆಳೆಸೋದು ಎಲ್ಲಿ ಅಂದ್ರೆ ಕುಟುಂಬದಲ್ಲಿ. ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಮಕ್ಕಳು ಒಂದು ಕಡೆ ಆದ್ರೆ ಹೆಂಗೆ ಕುಟುಂಬ ಬೆಳೀತೈತಿ? ಬೆಳೆಂಗಿಲ್ಲ. ಅದಕ್ಕಾಗಿ ಇವತ್ತಿನ ದೊಡ್ಡ ಸಾಮಾಜಿಕ ಸಮಸ್ಯೆಗೆ ಇವತ್ತು ಒಂದೇ ಒಂದು ಮದ್ದು ಯಾವುದು ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಚರಿತ್ರೆಯನ್ನ ಎಲ್ಲಾ ಹೆಣ್ಣು ಮಕ್ಕಳು, ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅದನ್ನ ಅಭ್ಯಾಸ ಮಾಡಬೇಕು. ಬರೀ ನಮ್ಮ ದೇಶದಷ್ಟೇ ಅಲ್ಲ, ಇಡೀ ಜಗತ್ತಿನ ಮಹಿಳಾ ಕುಲಕ್ಕೆ ಹೆಣ್ಣು ಮಕ್ಕಳಂದ್ರೆ ಹೆಂಗಿರ್ಬೇಕು, ಕುಟುಂಬವನ್ನು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಒಂದು ಶಿಕ್ಷಣ, ಒಂದು ಮಾದರಿಯಲ್ಲಿ ಒಂದು ಶಿಕ್ಷಣವನ್ನು ನಾವು ಜಗತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಚರಿತ್ರೆ ಮೂಲಕವಾಗಿ ಕೊಡಬೇಕು ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ಇವತ್ತು ಹೇಮರೆಡ್ಡಿ ಮಲ್ಲಮ್ಮನಂತ ಮಹಾ ಸಾಧ್ವಿ ಶಿವಶರಣೆ ಮಹಾ ತಾಯಿ ಅದು. ಅದಕ್ಕಾಗಿ ಆ ತಾಯಿಯ ಮೂಲ ಗುಣ ಯಾವುದಂತಂದ್ರೆ ನಮ್ಮ ಶರಣರು ಹೇಳಿದ್ರೆ ದೊಡ್ಡ ಬಸವನಗೌಡರು ದಾಸೋಹ. ಅದನ್ನ ನಿಮಗೆ ಕಲಿಸೋದು ಬೇಕಾಗಿಲ್ಲ. ಯಾರು ಬಂದ್ರು ಮನೆಗೆ ಕಾಲಿಟ್ಟಗಳ ಊಟ ಮಾಡ್ಬಾ ಅಂತೀರಿ. ಫಸ್ಟ್ ಬಂದಗಳ ಅದ್ರ ಸ್ವಾಮಿಗಳು ಬಂದ್ರಂತೂ ಮೊದಲು ದೌಡ್ ಸ್ನಾನ ಮಾಡಿ ಬಿಸಿ ರೊಟ್ಟಿ ಇಡ್ತೀನಿ ಅಂತೀರಿ. ಆ ದಾಸೋಹ ಗುಣ ಯಾವತ್ತೂ ಬಂದ್ಬಿಟ್ಟೈತೆ. ಅದು ಅದಕ್ಕೇನು ಕೊರತೆ ಇಲ್ಲ. ಆದ್ರೆ ಇನ್ನೊಂದು ತಮ್ಮಲ್ಲಿ ವಿನಂತಿ ಏನು ಮಾಡ್ಕೊಳ್ಳೋದಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಕೊಳ್ಳ ಲಿಂಗ ಕಟ್ಟಿಲ್ಲ, ಅದಕ್ಕೆ ನೀವು ಕಟ್ಕೊಡ್ರಿ ಅಂತ ಹೇಳ್ತೇನೆ ನಾನು. ಅದಕ್ಕೆ ಕೆಲವು ಮಂದಿ ಕಟ್ಟ್ಯಾರ, ಆದ್ರೆ ಇನ್ನೂ ಬಹಳ ಮಂದಿ ಕಟ್ಟಿಲ್ಲ, ಮಕ್ಕಳಿಗೆ ಕಟ್ಸಿಲ್ಲ. ಅದಕ್ಕಾಗಿ ತಾಯಿಗಳಾದವರೆಲ್ಲರೂ ಹೇಮರೆಡ್ಡಿ ಮಲ್ಲಮ್ಮನ ಸ್ವರೂಪ, ಅದಕ್ಕೆ ಒಂದಿಷ್ಟು ಕೊಳ್ಳ ಲಿಂಗ ಕಟ್ರಿ, ಹಣೆ ಮ್ಯಾಗ ಒಂದಿಷ್ಟು ವಿಭೂತಿ ಹಚ್ಚ್ರಿ, ಇಷ್ಟು ಹಚ್ಬಿಟ್ಟು ಶುದ್ಧ ಹೇಮರೆಡ್ಡಿ ಮಲ್ಲಮ್ಮನ ಅಂತ ಅನಿಸ್ತೈತೆ ನನಗೆ. ಅದಕ್ಕಾಗಿ ಅದೊಂದು ಅದರ ಪರಿಪೂರ್ಣ. ಅದಕ್ಕೆ ಇಂಥ ಮಹಾವೇಮನ ಯೋಗಿ ತಯಾರಾಗಬೇಕಾದಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿನೇ ಕಾರಣ. ಮತ್ತೆ ಇನ್ನೊಂದು ಮಾತು ಹೇಳ್ತೇನೆ, ಹೇಮರೆಡ್ಡಿ ಮಲ್ಲಮ್ಮ ಲಿಂಗೈಕ್ಯರಾಗ್ಯಾರ, ವೇಮನ ಯೋಗಿ ಲಿಂಗೈಕ್ಯರಾಗ್ಯಾರ ಅಂತ ಯಾರು ತಿಳ್ಕೊಬಾರ್ದು. ಅವರು ಮಹಾತ್ಮರು. ಅವ್ರೇನಾದ್ರು ಲಿಂಗೈಕ್ಯರಾದ್ರ ನಮಗೆಲ್ಲ ಒಂದಾಗಕ್ಕಾಗಲ್ಲ. ಅವ್ರು ಎಂದೂ ಲಿಂಗೈಕ್ಯರಾಗಂಗಿಲ್ಲ. ಯಾವತ್ತೂ ಸದಾ ಕಾಲವಾಗಿರೋರು. ಅವ್ರು ನೆನೆಸ್ಕೊಂಡ್ರೆ ಸಾಕು ಒಂದು ಚೈತನ್ಯ ಬರ್ತೈತಿ. ಅದಕ್ಕಾಗಿ ಹೇಮರೆಡ್ಡಿ ಮಲ್ಲಮ್ಮ ಲಿಂಗರು ಅಂತ ತಿಳ್ಕೊಬಾರ್ದು. ಏನೇ ಕಷ್ಟ ಬಂದ್ರು ಮಲ್ಲಮ್ಮ ನೆನೆಸ್ಕೊಂಡು ಮುಂದೆ ನಡ್ಕೊಂಡು ಹೋಗ್ಬಿಡು. ಎಲ್ಲ ಬೆಳಗನ್ನೊಳಗೆ ಕಡಿಮೆ ಆಗಿರ್ತೈತೆ. ಬೇಕಾದ್ರೆ ಪರೀಕ್ಷೆ ಮಾಡಿರಿ, ಅಂತ ಚೈತನ್ಯ ಐತಿ. ಅದಕ್ಕೆ ವೇಮನ ಯೋಗಿ ಇಷ್ಟು ಮಹಾಯೋಗಿ ಆಗ್ಬೇಕಾರ ಎರಡನೇ ಅಲ್ಲಮ ಪ್ರಭು ಆದರು. ಎರಡನೇ ಅಲ್ಲಮ ಪ್ರಭು ಅಂತ ಕರೀತಾರೆ ವೇಮನ ಯೋಗಿ. ಅಂತ ಅಲ್ಲಮ ಪ್ರಭುವನ್ನು ತಯಾರು ಮಾಡದಂತ ಯಾರಂದ್ರೆ ಹೇಮರೆಡ್ಡಿ ಮಲ್ಲಮ್ಮ. ಎಂಥ ಶಕ್ತಿ ಇರಬೇಕು ಆ ತಾಯಿಗೆ. ಅದಕ್ಕಾಗಿ ಅಂತ ಹೇಮರೆಡ್ಡಿ ಮಲ್ಲಮ್ಮ ವೇಮನ ಯೋಗಿ ಅವರು ಲಿಂಗದೊಳಗಾಗ್ಯಾರ ಅಂತ ತಿಳ್ಕೊಬೇಡ್ರಿ. ಆ ವೇಮನ ಯೋಗಿ ಯಾವ ಸ್ವರೂಪದಲ್ಲಿ ಬಂದಾರಂದ್ರೆ ಇವತ್ತಿನ ವೇಮನ ಯೋಗಿ ಸ್ವರೂಪದಲ್ಲಿ ಬಂದಾರ ಅವರು. ಆ ವೇಮನ ಯೋಗಿ ಜೀವನ ಬೇರೆ ಅಲ್ಲ, ಈ ವೇಮನ ಯೋಗಿ ಜೀವನ ಬೇರೆ ಅಲ್ಲ. ಕಾಯಕದಲ್ಲಿ ಮಲ್ಲಿಕಾರ್ಜುನನನ್ನ ಕಂಡ ಮಲ್ಲಮ್ಮ ವೇಮನಾನಂದ ಮಹಾಸ್ವಾಮೀಜಿ. ಸಂಬಂಧಗಳ ಒಟ್ಟಾರೆ ಸಾರಾಂಶದ ಕತೆ ಮಲ್ಲಮ್ಮನ ಚರಿತ್ರೆ. ಅಂತ ಮಾನವ ಎಲ್ಲೋ ಯಾವುದು ಕೈಲಾಸ ವೈಕುಂಠ ಅದ್ರ ಬಗ್ಗೆ ಏನು ವರ್ಣನೆ ಮಾಡಿಲ್ಲ ಆ ಪುರಾಣದಾಗೆ, ಆ ಚರಿತ್ರೆ ಒಳಗೆ. ನಮ್ಮದೇ ಕತೆ ಐತೆ. ಗಂಡ ಹೆಂಡ್ರೆ ಹೆಂಗಿರ್ಬೇಕು, ಅತ್ತೆ ಸೊಸೆ ಹೆಂಗಿರ್ಬೇಕು, ಅಣ್ಣ ತಮ್ಮರು ಹೆಂಗಿರ್ಬೇಕು, ಮನೆಯಾಗ ಹೆಂಗ್ ವಾತಾವರಣ ಇರಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಮಲ್ಲಮ್ಮ ಚರಿತ್ರೆ ಇದೆ. ಹೀಗಾಗಿ ಉಳಿದೆಲ್ಲ ಆಧ್ಯಾತ್ಮ ಸಾಹಿತ್ಯಕ್ಕಿಂತ ಮಲ್ಲಮ್ಮನ ಚರಿತ್ರೆ ನಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾಗಿರೋದು. ಒಪ್ಕೊಂತೀರಾ ಇದನ್ನ? ಯಾಕಂದ್ರೆ ಮಲ್ಲಮ್ಮ ಏನು ಕಲ್ತಿಲ್ಲ, ದೊಡ್ಡ ಸನ್ಯಾಸಿ ಆಗಲಿಲ್ಲ, ತಲೆ ಬೋಳಿಸ್ಕೊಂಡಿಲ್ಲ, ಆಶ್ರಮ ಕಟ್ಟಲಿಲ್ಲ, ದೇವ್ರ ಕಾಣಕ್ಕೆ ಗುಡ್ಡ ಕಾಡು ಅಡವಿ ಗುಹೆ ಸೇರ್ಲಿಲ್ಲ, ಗಂಟೆಗಟ್ಟಲೆ ತಪಸ್ ಮಾಡಲಿಲ್ಲ, ಪೂಜೆ ಮಾಡಲಿಲ್ಲ. ನಿಮ್ಮಂಗೆನೆ ತನ್ನ ಕಾಯಕದಲ್ಲೇ ಸಂಸಾರ ಸಾಗಿದುಕೊಂಡೇ ಮಲ್ಲಿಕಾರ್ಜುನನ ಕಂಡ್ಲು. ಅಂತ ಆದರ್ಶ ಜೀವನ ನಮ್ಮದಾಗಲಿ ಅಂತ ಇವತ್ತೆಲ್ಲ ನಮ್ಮ ಹುನಗುಂದ ಸಮಾಜದವರ ಅತಿ ದೊಡ್ಡ ಪ್ರಯತ್ನ, ಅತಿ ದೊಡ್ಡ ಕನಸು ಇವತ್ತು ನಮ್ಮ ಮುಂದೆ ಕನಸಾಗಲಿದೆ.
ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಬೆಳ್ಳಿಯಾಳ ದಂಪತಿಗಳು. ಭಾಳ ಶ್ರೀಮಂತರು ಇರ್ತಾರೆ ನಮ್ಮಲ್ಲಿ, ರೆಡ್ಡಿ ಸಮಾಜದಾಗೆ ಭಾಳ ಶ್ರೀಮಂತರಿರ್ತಾರೆ, ಆದರೆ ಕೊಡುವಂಥ ಮನಸ್ಸು ಎಲ್ರಿಗೂ ಇರಂಗಿಲ್ಲ. 96 ವರ್ಷ ಐತೆ ಅಜ್ಜರಿಗೆ, ಮಲ್ಲಮ್ಮ ನೆನೆಸ್ಕೊಂಡು ತುಂಬ ನೀರಿಟ್ಕೊತಾರೆ ಇಬ್ಬರು ದಂಪತಿಗಳು. ಅಂಥ ದಂಪತಿಗಳು ಇದಕ್ಕೆ ದೇವಸ್ಥಾನಕ್ಕೆ ಸಹಾಯ ಮಾಡಿ ಸ್ಟಾರ್ಟ್ ಆಗಿದೆ. ಶಿಕ್ಷಣ ಸಂಸ್ಥೆ ಬಗ್ಗೆ ಮಾತಾಡಿದ್ರಿ ನೀವು, ಮತ್ತೆ ಸಮುದಾಯದ ಬಗ್ಗೆ ಮಾತಾಡಿದ್ರಿ. ಎಲ್ಲ ಒಂದು ಸಮಾಜಕ್ಕೆ ಬಿಟ್ಟಿದ್ದು, ದೊಡ್ಡಗೌಡರ ನೇತೃತ್ವಕ್ಕೆ ಬಿಟ್ಟಿದ್ದು, ಕಾಮ ಅಧ್ಯಕ್ಷರಿಗೆ ಬಿಟ್ಟಿದ್ದು. ಆದಷ್ಟು ಬೇಗ ನಮ್ದೆಲ್ಲ ಕನಸು ನನಸಾಗಲಿ. ಇದಕ್ಕೆಲ್ಲ ಸಹಾಯ ಮಾಡಿದಂಥ ಅದ್ಲಿ ದಂಪತಿಗಳು ಮತ್ತು ನಮ್ಮ ಬೆಳ್ಳಿಹಾಳ್ ದಂಪತಿಗಳು ಮಲ್ಲಮ್ಮ 100 ವರ್ಷ ಬಾಳಿಸಲಿ. ಇದಕ್ಕೆಲ್ಲದಕ್ಕೂ ಗುರುಮಾಂತಪ್ಪಗಳ ಆಶೀರ್ವಾದ, ಅವರು ಹರಿಕೆ ನಮ್ಮ ಮೇಲೆ ಸದಾ ಇರಲಿ. ಯಾಕಂದರೆ ನಾವು ಚಿತ್ರದುರ್ಗ ಮುರುಘಾ ಮಠದಲ್ಲಿ ಇದ್ದಾಗ ಅಪ್ಪಗಳೇ, ದೊಡ್ಡಗೌಡ್ರೆ, ನನ್ನಂಥ ಸ್ವಾಮಿಗಳು ಭಾಳ ಜನ ಇದ್ದೀವಿ. ನಾವೆಲ್ಲ ಸಮಾಜದ ಸಾಂಗ್ಗಳು ನೀವು ನೋಡಿರ್ತೀರಲ್ಲ, ಬೋವಿ ಸಾಂಗ್ಗಳಿದ್ದಾರೆ, ನಮ್ಮ ಮಡಿವಾಳ ಮಾಚಿದೇವರಿದ್ದಾರೆ, ಅಡಪದ ಅಪ್ಪಣ್ಣಿದ್ದಾರೆ, ಗಾಣಿಗೇರಿ ಸಾಂಗ್ಗಳು, ಪಂಚಮಸಾಲಿ ಸಾಂಗ್ಗಳು, ನಾವೆಲ್ಲ ಸಾಂಗ್ಗಳು ನೋಡಿದ್ದೀರಲ್ಲ ನೀವು. ಎಲ್ಲ ಸಾಂಗ್ಗಳಿಗೆ ಮೂಲ ಆಧ್ಯಾತ್ಮ ಶಕ್ತಿಯ ಕೇಂದ್ರ ಬಿಂದು ಅವರು ಗುರುಮಾಂತಪ್ಪಗಳು. ಮುರುಘಾ ಮಠದಲ್ಲಿದ್ದಾಗ ನಮ್ಮನ್ನೆಲ್ಲ ಒಟ್ಟಾರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ನಾನು ಈ ಸನ್ಯಾಸದಲ್ಲಿ ಗಟ್ಟಿಯಾಗಿದ್ದೆ ಅವರಿಂದ. ನಮಗೆಲ್ಲ ಟ್ರೈನಿಂಗ್ ಕೊಡ್ತಿದ್ರು ಹಂಗೆ ಗಟ್ಟಿ ಆಗುವ ಹಾಗೆ. ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ನೀವು ತೋರ್ ಮನೆ ಕಡೆಗೆ ಒಂದು ಕಾಲು, ಗಡೆ ಮನೆಗೆ ಒಂದು ಕಾಲು ಇರಂಗಿಲ್ಲ. ಹೊಸ್ದಾಗಿ ಮದುವೆ ಆದಾಗ ಆ ಕಡೆಗೆ ಒಂದು ಕಾಲು ಇರ್ತೈತೆ, ಹೊಸ್ತಲ್ದಾಗೆ ಈ ಕಡೆಗೆ ಒಂದು ಕಾಲು ಇರ್ತೈತೆ. ನಮಗೂ ಹಂಗೆ ಇರ್ತೈತೆ. ಸನ್ಯಾಸ ಆದಾಗ ಹೊಸ್ದಾಗಿ ಮನೆಗೊಂದು ಕಾಲು ಇರ್ತೈತೆ, ಈ ಮಠದಾಗ ಒಂದು ಕಾಲು ಇರ್ತೈತೆ. ಇಡೀ ಮಠಕ್ಕೆ ಮಾಡಿದವರೇ ಅವ್ರು ನಮ್ಮನ್ನ, 2 ಕಾಲು ಮಠಕ್ಕೆ ಮಾಡಿದವರೇ ಗುರುಮಾಂತಪ್ಪಗಳು. ಅಂತ ದೊಡ್ಡ ಆಧ್ಯಾತ್ಮ ಶಕ್ತಿ ನಮ್ಮ ವಿಜಯಮಾಂತ ಅಪ್ಪಗಳು ನಮ್ಮ ಜೊತೆಗೆ ಇರ್ತಾರೆ, ಸಹ ಹಾರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ನಮ್ಮ ಭಾರತೀಯ ಆಧ್ಯಾತ್ಮ ಧಾರ್ಮಿಕ ಪರಂಪರೆಯಲ್ಲಿ ಯಾವಾಗಲೂ ಎಲ್ಲ ಸಾಹಿತ್ಯಗಳು ನಾವೇನಂತೀವಲ್ಲ, ಉಪನಿಷತ್ತುಗಳು, ವೇದಗಳು ಏನಂತೀವಲ್ಲ, ಅವೆಲ್ಲವೂ 2 ಕುರಿತು ಚರ್ಚೆ ಮಾಡ್ತವೆ. ನಮ್ಮ ಜೀವನದಲ್ಲಿ ಸಂಭವಿಸುವಂಥ 2 ಕುರಿತು ಚರ್ಚೆ ಮಾಡ್ತವೆ. ಒಂದು ಹುಟ್ಟು, ಮತ್ತೊಂದು ಸಾವು. ಅದು ಹುಟ್ಟನ್ನು ಹೆಂಗೆ ಚರ್ಚೆ ಮಾಡುತ್ತೆ ಅಂದರೆ, ನಮ್ಮೆಲ್ಲ ಧಾರ್ಮಿಕ ಸಾಹಿತ್ಯ ಹುಟ್ಟೋಕೆ ಮುಂಚೆ ನಾವೆಲ್ಲಿದ್ವಿ, ಸಾವನ್ನ ಹೆಂಗೆ ಚರ್ಚೆ ಮಾಡುತ್ತೆ ಅಂದರೆ ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ. ಅರ್ಥ ಆಗುತ್ತಾ ನಿಮಗೆ ನನ್ನ ಭಾಷೆ? ಏನು ಚರ್ಚೆ ಮಾಡುತ್ತೆ ನಮ್ದೆಲ್ಲ ಪ್ರಾಚೀನ ಪಾರಂಪರಿಕ ಆಧ್ಯಾತ್ಮ ಸಾಹಿತ್ಯ ಅಂದರೆ, ಹುಟ್ಟಿದೀವಲ್ಲ, ಹುಟ್ಟೋಕೆ ಮುಂಚೆ ನಾವೆಲ್ಲಿದ್ವಿ, ಸತ್ತೋಗ್ತೀವಲ್ಲ, ಸತ್ತ ಮೇಲೆ ನಾವೆಲ್ಲ ಹೋಗ್ತೀವಿ ಅಂತ ಚರ್ಚೆ ಮಾಡುತ್ತೆ ಎಲ್ಲ ನಮ್ಮ ಸಾಹಿತ್ಯ. ನನಗೆ ಅನಿಸ್ತಾ ಇತ್ತು, ಬೆಳಿಗ್ಗೆ ಪ್ರವಚನ ಕೇಳ್ಕೊಂಬರ್ತಿದ್ದೆ, ಹುಟ್ಟೋಕೆ ಮುಂಚೆ ನಾವೆಲ್ಲಿದ್ವಿ, ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ ಅನ್ನೋದು ನಮಗೆ ಬೇಕಾ? ಬೇಕೇನ್ರಪ್ಪ? ಬೇಕಾ? ಏನಮ್ಮ ಮಾತಾಡಬೇಡ್ರಿ ನೀವು. ಹುಟ್ಟೋಕ್ ಮುಂಚೆ ಎಲ್ಲಿದ್ವಿ ಅನ್ನೋದು ಅಪ್ರಸ್ತುತ ನಮಗೆ. ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ ಅನ್ನೋದು ನಮಗೆ ಬೇಕಾಗಿಲ್ಲ. ಹುಟ್ಟು ಮತ್ತು ಸಾವಿನ ನಡುವೆ ಇರುವಂಥ ಈ ಜೀವನ ಹೇಗೆ ಕಟ್ಕೋಬೇಕನ್ನೋದು ಮಾತ್ರ ನಮಗೆ ಬೇಕಾಗಿದೆ. ಅದನ್ನು ಅತಿ ದೊಡ್ಡ ಚರ್ಚೆ ಮಾಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮಗೆಲ್ಲರಿಗೂ ಅನುಕರಣೀಯ ಮಾಡುವ ಹಾಗೆ ಮಾಡಿದ ಅಪರೂಪದ ಸಾಧ್ವಿ ಶಿವಶರಣೆ, ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ. ಎಲ್ಲ ಅಪ್ಪುಗಳು ಭಾಳ ಸುಂದರವಾಗಿ ಕುಟುಂಬದ ಬಗ್ಗೆ, ಎಲ್ಲದಕ್ಕೂ ಮೂಲ ಕುಟುಂಬ, ಒಂದು ಯೂನಿಟ್, ಅದು ಘಟಕ. ಆ ಘಟಕದಿಂದನೇ ಎಲ್ಲವೂ ಅಭಿವೃದ್ಧಿ ಕಾರ್ಯಕ್ರಮಗಳು, ದೇಶ, ಊರು, ಜಿಲ್ಲೆ, ತಾಲೂಕು, ಪ್ರಪಂಚ ಎಲ್ಲವೂ ನನ್ನಿಂದ, ನನ್ನ ಕುಟುಂಬದಿಂದನೇ ಪ್ರಾರಂಭ ಆಗ್ತವೆ. ಅಂಥ ಕುಟುಂಬವನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ನಿರ್ವಹಿಸಬೇಕು, ಹೇಗೆ ಮ್ಯಾನೇಜ್ ಮಾಡಿದರೆ ಇಡೀ ಮಾದರಿಯಾಗಿ ಒಂದು ಕುಟುಂಬ ಇರಬಲ್ಲದನ್ನೋದಕ್ಕೆ ನಮ್ಮ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಉದಾಹರಣೆ ಆಗ್ತಾಳೆ. ಕೇವಲ ಭಗವಂತ ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ಮಲ್ಲಮ್ಮನ ಕಥೆ ಅಷ್ಟೇ ಅಲ್ಲ, ಅದು ಮಲ್ಲಮ್ಮನ ಚರಿತ್ರೆ. ಒಂದು ಗಂಡ ಹೆಂಡ್ರ ಕತೆ, ನೆಗಣ್ಣಿಯರ ಕತೆ, ಅತ್ತೆ ಸೊಸೆ ಕತೆ, ಹೆಂಡತಿ ಹೆಂಗಿರ್ಬೇಕು ಅನ್ನೋ ಕತೆ, ಅತ್ತೆ ಹೇಗಿರಬಾರ್ದು ಅನ್ನೋದು ಕತೆ. ಹೌದಾ? ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.